ನ್ಯೂ ಇಯರ್ಗೆ ನಾನು ಫಿಟ್ ಆಗಬೇಕು ಅಂತ ಡಿಸೈಡ್ ಆಗಿದ್ರೆ ಈ ಒಂದು ಮೈಂಡ್ ಸೆಟ್ನ ನಿಮ್ಮ ತಲೆಯಲ್ಲಿ ಸ್ಟ್ರಾಂಗ್ ಆಗಿ ಹಾಕೊಳ್ಳಿ. ನೀವು ಡಯಟ್ ವರ್ಕೌಟ್ ಶುರು ಮಾಡೋಕ್ಕಿಂತ ಮುಂಚೆ ಫಿಟ್ನೆಸ್ಗೆ ಯಾವುದೇ ರೀತಿ ಶಾರ್ಟ್ಕಟ್ ಇಲ್ಲ. ಅದು ತುಂಬಾ ಈಸಿ ಆಗಿದ್ರೆ ವರ್ಕ್ ಆಗಲ್ಲ. ವರ್ಕ್ ಆಗೋ ಹಾಗಿದ್ರೆ ಎಲ್ಲರೂ ಫಿಟ್ ಆಗ್ತಾ ಇದ್ರು, ಎಸ್ಪೆಷಲಿ ಶ್ರೀಮಂತರು. ಅವರು ಲಕ್ಷಾಂತರ ರೂಪಾಯಿ ಸ್ಪೆಂಡ್ ಮಾಡಕ್ ರೆಡಿ ಇದ್ದಾರೆ, ಅಂಬಾನಿ ಮಗನೇ ತಗೋಬಹುದು, ಬಟ್ ಫಿಟ್ ಆಗಕ್ ಆಗಿಲ್ಲ. ಇನ್ನ ನೀವ್ ಯಾವ್ದೋ 500 ರೂಪಾಯಿ 5,000 ರೂಪಾಯಿ ಪ್ರಾಡಕ್ಟ್ ಅಲ್ಲಿ ಹೇಗ್ ಫಿಟ್ ಆಗ್ತೀರಾ? ಸಿಂಪಲ್ ಪಾಯಿಂಟರ್ಸ್ ಅಂತ ಅಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ನಿಂಬೆಹಣ್ಣು ಜೇನುತುಪ್ಪ ಹಾಕೊಂಡು ಕುಡಿಯೋದು, ಗ್ರೀನ್ ಟೀ ಕುಡಿಯೋದು, ಫ್ಯಾಟ್ ಬರ್ನರ್ಸ್ ಯೂಸ್ ಮಾಡೋದು, ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ಸ್ ನ ಯೂಸ್ ಮಾಡೋದು, ಅಥವಾ ಹೊಟ್ಟೆಗೆ ಯಾವ್ದೋ ಬೆಲ್ಟ್ ಹಾಕೊಂಡ್ಬಿಟ್ರೆ ಫಿಟ್ ಆಗ್ತೀವಿ ಅನ್ನೋದು, ಅಥವಾ 6 ಗಂಟೆ ಆದ ನಂತರ ಫುಡ್ ನ ಬಿಟ್ಟ ತಕ್ಷಣ ಫಿಟ್ ಆಗ್ತೀವಿ ಅಂತ ಅನ್ಕೊಂಡಿದ್ರೆ, ಹಂಗ ಅನ್ಕೊಂಡು ನೀವು 6 ಗಂಟೆ ಮುಂಚೆ ಗಡತ್ತಗೆ ಸೇರ್ಸಿದ್ರೆ ಯಾವುದೇ ಕಾರಣಕ್ಕೂ ಫಿಟ್ ಆಗಲ್ಲ. ಇದೆಲ್ಲ ತುಂಬಾ ಈಸಿಯಾಗಿ ಮಾಡೋ ಅಂತದ್ದು. ಸೊ ಫಿಟ್ನೆಸ್ ಅನ್ನೋದು ಇಷ್ಟು ಈಸಿ ಆಗಿದ್ದಿದ್ರೆ ಎಲ್ಲರೂ ಫಿಟ್ ಆಗ್ತಾ ಇದ್ರು, ಆ ಫಿಟ್ನೆಸ್ಗೆ ವ್ಯಾಲ್ಯೂ ಅನ್ನೋದೇ ಇರ್ತಾ ಇರ್ಲಿಲ್ಲ. ಇಮ್ಯಾಜಿನ್ ಮಾಡಿ, ಇವಾಗ ಐಫೋನ್ ಪ್ರತಿಯೊಬ್ರು ಕೈಯಲ್ಲಿ ಬಂದ್ಮೇಲೆ ಅದ್ರ ವ್ಯಾಲ್ಯೂ ಡ್ರಾಪ್ ಆಗಿದೆ. ಕಾರು ಅಷ್ಟೇ, ಊರಲ್ಲಿ ಒಬ್ರು ಇಡ್ತಾ ಇದ್ರು, ಅವಾಗ ಅದಕ್ಕೊಂದು ವ್ಯಾಲ್ಯೂ ಇತ್ತು. ಈಗ ಎಲ್ಲರ ಹತ್ರನೂ 1-2 ಕಾರ್ಗಳಿದೆ, ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಎಂತ ಕೋಟ್ಯಾಧಿಪತಿನೂ ಅರ್ನ್ ಮಾಡಕ್ಕಾಗದೆ ಇರೋ ಒಂದು ವಸ್ತು ಅಂತ ಅಂದ್ರೆ ಅದು ಫಿಟ್ನೆಸ್. ಎಷ್ಟೇ ದುಡ್ಡು ಸ್ಪೆಂಡ್ ಮಾಡಕ್ ಅವ್ನು ರೆಡಿ ಇರ್ಬೋದು, ಎಫರ್ಟ್ ಹಾಕಿಲ್ಲ ಅಂದ್ರೆ ಅವ್ನು ಯಾವುದೇ ಕಾರಣಕ್ಕೂ ಫಿಟ್ ಆಗಲ್ಲ. ಈ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಿಮ್ಮ ಜರ್ನಿನ ಶುರು ಮಾಡಿ. ಆಲ್ ದಿ ಬೆಸ್ಟ್. ಫಿಟ್ ಆಗಕ್ಕೆ ನಿಮ್ಗಿರೋದು 2 ದಾರಿ. ಒಂದು ಡಯಟ್ ಮಾಡಬೇಕು, ಇನ್ನೊಂದು ವರ್ಕೌಟ್ ಮಾಡಬೇಕು, ಮತ್ತೊಂದು ತಾಳ್ಮೆಯಿಂದ 3 ರಿಂದ 6 ತಿಂಗಳು ಕಾಯ್ಬೇಕು. ಮಿಕ್ಕಿದ್ದೆಲ್ಲ ಶೂನ್ಯ.